ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ವಿಯೆಟ್ನಾಂನಲ್ಲಿ ನಡೆದ ಅಂತಾರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿ ನನಗೆ ಸಿಕ್ಕಿದೆ. ಆ ಪ್ರಶಸ್ತಿಯನ್ನು ನಾನು ಚಿತ್ರದುರ್ಗ ಜನತೆಗೆ ಅರ್ಪಣೆ ಮಾಡ್ತೀನಿ. ಈ ಸಮಾಜಮುಖಿ ಕಾರ್ಯಗಳನ್ನು ಹಾಗೂ ವೈಜ್ಞಾನಿಕ ಚಿಂತನೆಗಳನ್ನು ಒಳಗೊಂಡ ಕಾರ್ಯಕ್ರಮಗಳನ್ನು ನೋಡಿಬಿಟ್ಟು ಈ ಪ್ರಶಸ್ತಿಯನ್ನು ಚಿತ್ರದುರ್ಗ ಜಿಲ್ಲೆಯಿಂದ ನನ್ನನ್ನು ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಅಲ್ಲಿ ವಿಯೆಟ್ನಾಮಿಗೆ ಹೋದಾಗ ಅಲ್ಲೇ ಒಂದು ವೈಜ್ಞಾನಿಕ ಚಿಂತನೆಗಳು, ನಮ್ಮ ದೇಶದ ವೈಜ್ಞಾನಿಕ ಚಿಂತನೆಗಳನ್ನು ನೋಡಿದಾಗ ವಿಭಿನ್ನವಾಗಿರ್ತಕ್ಕಂಥವು ನಮಗೆ ಅಲ್ಲಿ ಕಂಡು ಬಂದು ಅವೆಲ್ಲವುಗಳು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಪ್ರಶಸ್ತಿಗೆ ಭಾಜನರಾಗಿದ್ದು ಖುಷಿ ಆಯಿತು. ಇನ್ನೂ ನನ್ನ ಜವಾಬ್ದಾರಿಗಳನ್ನು ಈ ಪ್ರಶಸ್ತಿ ಹೆಚ್ಚು ಮಾಡಿದೆ. ಇದನ್ನು ಇನ್ನೂ ಸಮಾಜಮುಖಿಯಾಗಿ ಹಾಗೂ ವೈಜ್ಞಾನಿಕವಾಗಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ನಾನು ತೊಡಗಿಸ್ಕೊಳ್ತೀನಿ ಅಂತ ಹೇಳ್ತಾ ನಮ್ಮ ಮಾನವನಾಗು, ಬದಲಾವಣೆ ನಿನ್ನಿಂದಲೇ, ಬದಲಾವಣೆ ನಮ್ಮಿಂದಲೇ ಇರ್ತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಮೌಢ್ಯತೆ ಅಳಿಯಲಿ, ನಂಬಿಕೆ ಉಳಿಯಲಿ, ನಿಜವಾದ ಧರ್ಮ ಮನುಷ್ಯನಲ್ಲಿ ಆದರ್ಶವಾಗಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಬ್ಬರಲ್ಲೂ ಅಡಿಗೆ ಮನೆಯಿಂದ ಇದ್ದು ವಿಜ್ಞಾನಿಗಳವರೆಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಪ್ರಸರಿಸಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಶ್ರಮವಾಗಿ ದುಡಿದಂಥ ಸಾಧಕರನ್ನು ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬರನ್ನು ಗುರುತಿಸಿ ಸೈನ್ಸ್ ಫೆಲೋಶಿಪ್ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕೊಡ ಮಾಡಿದೆ. ಆ ಸಾಧನೆ ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಪ್ರತಿ ವರ್ಷವೂ ಕೂಡ ಕೊಡ್ತಾ ಹೋಗುತ್ತೆ. ಈ ವರ್ಷ ಚಿತ್ರದುರ್ಗದ BT ಲೋಲಾಕ್ಷಮ್ಮ ಒಬ್ಬ ಶಿಕ್ಷಕಿಯಾಗಿ, ಸಮಾಜ ಸುಧಾರಕಿಯಾಗಿ, ಮಹಿಳೆಯ ಎಲ್ಲ ರೀತಿಯ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ತುಡಿಸ್ಕೊಂಡಂಥ ಆ ವ್ಯಕ್ತಿಗೆ BT ಲೋಲಾಕ್ಷಮ್ಮನವರಿಗೆ ಈ ಪ್ರಶಸ್ತಿಯನ್ನು ಕೊಡಮಾಡಿರೋದು ನಮಗೆ ಹೆಮ್ಮೆ ಅನಿಸುತ್ತೆ. ಆಕೆ ಪಡೆದಿರೋದು ಕೂಡ ಒಂದು ಹೆಮ್ಮೆ ಅನಿಸುತ್ತೆ. ಈ ಥರದ ಸಾಧನೆ ಹಾದಿಯಲ್ಲಿ ಮಹಿಳೆಯರು ಬರಬೇಕು ಅನ್ನೋದು ನಮ್ಮ ಆಶಯ.